ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಆಗಿರುವ ಪವಿತ್ರ ಗೌಡ ಇವತ್ತು ಜೈಲಿನಿಂದ ಬಿಡುಗಡೆಯಾಗುವ ಭಾಗ್ಯ ಸಿಗತ್ತೆ. ಕಾರಣ ನಿನ್ನೆ ಜಾಮೀನು ಪ್ರಕ್ರಿಯೆ ಪೂರ್ಣ ಆಗಿರಲಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಜೈಲಿನಲ್ಲೇ ಕಳಿಬೇಕಾಗಿತ್ತು ಪವಿತ್ರ ಗೌಡ. ಯಾವುದೇ ಕ್ಷಣದಲ್ಲಿ ಇವತ್ತು ಪವಿತ್ರ ಜೈಲಿನಿಂದ ರಿಲೀಸ್ ಆಗ್ತಾರೆ. ಜಾಮೀನು ಸಿಕ್ಕು 3 ದಿನ ಆಗಿದೆ. ಶುಕ್ರವಾರನೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಆದರೆ ಶನಿವಾರ ಭಾನುವಾರ ರಜಾ ದಿನ ಇದ್ದಂತಹ ಹಿನ್ನೆಲೆ ರಿಲೀಸ್ ಆಗೋದಕ್ಕಾಗಿರ್ಲಿಲ್ಲ. ಆದರೆ ನಿನ್ನೆ ಜಾಮೀನು ಪ್ರಕ್ರಿಯೆ ಇತ್ತು, ಅದೇ ತಡ ಆಗೋಯ್ತು. ಹಾಗಾಗಿ ನಿನ್ನೆನೂ ಕೂಡ ಜೈಲಿನಿಂದ ಹೊರ ಬರೋದಕ್ಕಾಗಿರ್ಲಿಲ್ಲ. ಆದೇಶ ಪ್ರತಿ ತಡವಾಗಿರೋದಕ್ಕೆ ಪ್ರಕ್ರಿಯೆಗಳು ಆನ್ ಟೈಮ್ ಮುಗ್ದಿರಲಿಲ್ಲ. ಪರಪ್ಪನ ಪಂಜರದಿಂದ ಇವತ್ತು ಪವಿತ್ರ ಬಿಡುಗಡೆ ಆಗ್ತಾರೆ. ಕಳೆದ 6 ತಿಂಗಳಿನಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಪವಿತ್ರ ಗೌಡ. 6 ತಿಂಗಳ ಬಳಿಕ ಇವತ್ತು ಜೈಲಿನಿಂದ ಹೊರ ಬರ್ತಾರೆ ಪವಿತ್ರ ಗೌಡ. ಜಾಮೀನು ಪ್ರಕ್ರಿಯೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪವಿತ್ರ ಜೈಲಿನಿಂದ ಹೊರ ಬರ್ಬೋದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪವಿತ್ರ ಗೌಡ ಕಳೆದ 6 ತಿಂಗಳಿಂದ ಯಾವಾಗ ಜೈಲಿಂದ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬರ್ತೀನಪ್ಪ ಅಂತ ಕಾಯ್ತಾ ಇದ್ರು. ಈಗ ಬೇಲ್ ಸಿಕ್ 3 ದಿನ ಆದ್ರೂ ಕೂಡ ಹೊರಗೆ ಬರೋದಕ್ಕೆ ಆಗಿಲ್ಲ. ನಿನ್ನೆ ಯಾವ ಕಾರಣಕ್ಕಾಗಿ ಲೇಟ್ ಆಯಿತು ಅನ್ನುವಂಥ ಒಂದಿಷ್ಟು ಪ್ರಮುಖ ಅಂಶಗಳನ್ನು ನೋಡ್ತಾ ಇದ್ದೀವಿ ನಾವು. ಇವತ್ತಿನ ಪ್ರಕ್ರಿಯೆಗಳು ಏನಾಗಿರುತ್ತೆ, ಯಾವಾಗ ರಿಲೀಸ್ ಆಗಬಹುದು? ಅಂದ್ರೆ ಆದೇಶ ಪ್ರತಿ ಇನ್ನೂ ಕೂಡ ತಲುಪಿರ್ಲಿಲ್ಲ. ಅಂದ್ರೆ ಶುಕ್ರವಾರ ಹೈಕೋರ್ಟ್ ನಲ್ಲಿ ಬೇಲ್ ಆದ್ರೂ ಕೂಡ ಸೆಷನ್ಸ್ ಕೋರ್ಟ್ ಅಂದ್ರೆ ಈ ಪ್ರಕರಣ ಯಾವ ಕೋರ್ಟ್ ನಲ್ಲಿ ನಡೀತಿರುತ್ತೆ ಆ ಒಂದು ಕೋರ್ಟ್ ಆದೇಶ ಬಿಡುಗಡೆಗೆ ಆದೇಶವನ್ನ ಮಾಡ್ಬೇಕಾಗತ್ತೆ. ಆ ಒಂದು ಪ್ರೊಸೀಜರ್ ನಿನ್ನೆ ಆಗಿರುವಂತದ್ದು. ಅಂದ್ರೆ ನಿನ್ನೆ 3 ಗಂಟೆ ಶುಕ್ರವಾರ ಬೇಲ್ ಇದು ಹೈಕೋರ್ಟ್ ಒಂದು ಜಾಮೀನನ್ನ ಕೊಟ್ಟಿತ್ತು, ಪವಿತ್ರ ಗೌಡಗೆ ಒಂದು ಜಾಮೀನನ್ನ ಕೊಟ್ಟಿತ್ತು. ಆ ಒಂದು ಆರ್ಡರ್ ಕಾಪಿ ಸೆಷನ್ಸ್ ಕೋರ್ಟ್ಗೆ ಮೊದಲು ತಲುಪಬೇಕು. ಅದನ್ನ ಪರಿಶೀಲನೆಯನ್ನ ಮಾಡಬೇಕು ಸೆಷನ್ಸ್ ಕೋರ್ಟ್. ಯಾವೆಲ್ಲ ಒಂದು ಕಂಡೀಷನ್ಸ್ ನ ಮೇರೆಗೆ ಒಂದು ಬೇಲನ್ನ ಕೊಟ್ಟಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆನಂತರ ಸೆಷನ್ಸ್ ಕೋರ್ಟ್ ಬಿಡುಗಡೆಯ ಆದೇಶವನ್ನ ಮಾಡುತ್ತೆ. ಅಂದ್ರೆ ಯಾವೆಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆದ್ಮೇಲೆ ಅದನ್ನ ಬಿಡುಗಡೆ ಆದೇಶವನ್ನ ಮಾಡುವಂತದ್ದು. ನಿನ್ನೆ 3 ಗಂಟೆ ಸುಮಾರಿಗೆ ಎಲ್ಲ ಒಂದು ಕಂಡೀಷನ್ಸ್ ಕೂಡ ಫುಲ್ಫಿಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ಪವಿತ್ರ ಗೌಡ ಸಂಬಂಧಿ ಮನೀಶ್ ಏನಿದ್ದಾನೆ ಆತನ ಒಂದು ಶ್ಯೂರಿಟಿಯನ್ನು ಕೂಡ ನಿನ್ನೆ ಪಡ್ಕೊಂಡಿರುವಂತದ್ದು. ನಿನ್ನೆ ಶ್ಯೂರಿಟಿ ಸಿಕ್ಕ ಆದ್ಮೇಲೆ ಅವರು ಬಿಡುಗಡೆ ಆದೇಶವನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ. ನಿನ್ನೆ ಆದೇಶವನ್ನ ಕೊಟ್ಟಿದ್ರೆ ನನ್ನ 7:30 ಸುಮಾರಿಗೆ ಜೈಲಿಗೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಆದೇಶ ಪ್ರತಿ ತಲುಪಿರುವಂತದ್ದು. ಆದ್ರೆ 6:30 ಒಳಗಡೆ ತಲುಪಬೇಕು. ಪ್ರತಿ ಜೈಲಿನಲ್ಲೂ ಕೂಡ ಸಂಜೆ 6:30ಗೆ ಹೆಡ್ ಕೌಂಟ್ ಅಂತ ಅನ್ಬಿಟ್ಟು ಮಾಡ್ತಾರೆ. ಅಂದ್ರೆ ಯಾವುದೇ ಕೈದಿಗಳಾಗಿರ್ಬೋದು, ಸಜಾಬಂದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಎಲ್ಲರನ್ನು ಕೂಡ ಹೆಡ್ ಕೌಂಟ್ ಮಾಡಿ ಅವರನ್ನ ಅವರವರ ಬ್ಯಾರಕ್ ಅಲ್ಲಿ ಅವರವರ ಸೆಲ್ ನಲ್ಲಿ ಬಿಟ್ರೆ ಮತ್ತೆ ಬೆಳಿಗ್ಗೆನೆ ಹೆಡ್ ಕೌಂಟ್ ಆಗೋದು. ಹೀಗಾಗಿ ಅದು ತಡವಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಡ್ ಕೌಂಟ್ ಮುಗಿಸಿ ಒಂದು ಬೇಲ್ ಆರ್ಡರ್ ಕಾಪಿ ಏನಿದೆ ಅದನ್ನ ಪರಿಶೀಲನೆ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಅದನ್ನ ಮಾಡ್ಕೊಂಡು ಜೈಲಿಂದ ಬಿಡುಗಡೆ ಆಗ್ತಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಒಂದು 10 ಗಂಟೆ ಸುಮಾರಿಗೆ ಪವಿತ್ರ ಗೌಡ ಬಿಡುಗಡೆ ಆಗುವಂತಹ ಒಂದು ಸಾಧ್ಯತೆಗಳು ಇರುವಂತದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ.